ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಲೀವ್ ಸ್ಯಾಲರಿಯಲ್ಲಿ ಸೆಕೆಂಡ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಕ್ವಶನ್ ಈ ಥರದಲ್ಲಿದೆ. ಮಿಸ್ಟರ್ ರಾಮು ರಿಸೈನ್ ಫ್ರಮ್ ಸರ್ವಿಸ್ ಫ್ರಮ್ ಎ ಕಂಪನಿ ಆನ್ 30th November 2015 ಆಫ್ಟರ್ ಕಂಪ್ಲೀಟಿಂಗ್ 24 years and 10 months ಆಫ್ ಸರ್ವಿಸ್. ರಾಮು ಅನ್ನೋರು 24 ವರ್ಷ 10 ತಿಂಗಳು ವರ್ಕ್ ಮಾಡಿ ಕೆಲಸದಿಂದ ರಿಟೈರ್ಮೆಂಟ್ ತಗೊಳ್ತಾ ಇದ್ದಾರೆ. ಅವರ ಕಂಪ್ನಿಯಲ್ಲಿ ವರ್ಷಕ್ಕೆ 45 ದಿನ ರಜೆ ಕೊಡ್ತಾ ಇದ್ರು. ವರ್ಷಕ್ಕೆ 45 ದಿನ ಅಂದರೆ 1.5 ತಿಂಗಳು ರಜೆ ಕೊಡ್ತಾ ಇದ್ರು. ಡ್ಯೂರಿಂಗ್ ಹಿಸ್ ಸರ್ವೀಸ್, ಅವರು ಸರ್ವೀಸಲ್ಲಿ ಇರಬೇಕಾದ್ರೆ 10 ತಿಂಗಳು ರಜೆನ ಯೂಸ್ ಮಾಡ್ಕೊಂಡಿದ್ದಾರೆ. 6 ತಿಂಗಳು ರಜೆ ಸಂಬಳ ಆಲ್ರೆಡಿ ತೊಗೊಂಡಾಗಿದೆ. ಅವನು ರೆಸಿಗ್ನೇಷನಲ್ಲಿ ಅವನಿಗೆ ಲೀವ್ ಸ್ಯಾಲ್ರಿ ಅಂತ ಹೇಳಿ 2,20,000 ರೂಪಾಯಿ ಅಮೌಂಟ್ ಕೊಟ್ಟಿದ್ದಾರೆ. ಸೊ ಆ್ಯಕ್ಚುಯಲ್ ಲೀವ್ ಸ್ಯಾಲ್ರಿ ಅಮೌಂಟ್ ಎಷ್ಟು ಅಂತಂದರೆ 2,20,000. ಕ್ವಶನಲ್ಲಿ ಡೈರೆಕ್ಟಾಗಿ ಕೊಟ್ಟಿದ್ದಾರೆ. He was paid leave salary of rupees 2,20,000. ಆ್ಯಕ್ಚುಯಲ್ ಎನ್ಕ್ಯಾಶ್ಮೆಂಟ್ ಆಫ್ ಲೀವ್ ಸ್ಯಾಲ್ರಿ ಎಷ್ಟು ಅಮೌಂಟ್ ಬರೀಬೇಕು ಅಂತಂದರೆ 2,20,000. ನೆಕ್ಸ್ಟ್ 10 months ಇಂಟು ಆವ್ರೇಜ್ ಸ್ಯಾಲ್ರಿ. ಈ ಪ್ರಾಬ್ಲಮಲ್ಲಿ ಆವ್ರೇಜ್ ಸ್ಯಾಲ್ರಿ ಅವರೇ ಕೊಟ್ಟಿದ್ದಾರೆ ಡೈರೆಕ್ಟಾಗಿ. ಹಿಸ್ ಆವ್ರೇಜ್ ಸ್ಯಾಲ್ರಿ ಡ್ಯೂರಿಂಗ್ 10 months ಪ್ರಿಸೀಡಿಂಗ್ ದ ಡೇಟ್ ಆಫ್ ಹಿಸ್ ರೆಸಿಗ್ನೇಷನ್ ವಾಸ್ 11,000. ಆವ್ರೇಜ್ ಸ್ಯಾಲ್ರಿ 11,000 ಅಂತೆ. 10 months ಇಂಟು ಆವ್ರೇಜ್ ಸ್ಯಾಲ್ರಿ 10 into 11,000 ಮಾಡಿದಾಗ 1,10,000 ಬರುತ್ತೆ. ಮ್ಯಾಕ್ಸಿಮಮ್ ಲಿಮಿಟ್ ಎಲ್ಲ ಪ್ರಾಬ್ಲಮಿಗೂ 25 lakh. ಲೀವ್ ಸ್ಯಾಲ್ರಿ ಆ್ಯಸ್ ಪರ್ 80 ರೂಲ್, ವೆರಿ ಇಂಪಾರ್ಟೆಂಟು. ಇದನ್ನು ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ, ಟೋಟಲ್ ಲೀವಿಂದ ಲೀವ್ ಅವೈಲ್ಡ್ ಮತ್ತು ಲೀವ್ ಎನ್ಕ್ಯಾಶ್ಡನ್ನು ಲೆಸ್ ಮಾಡಬೇಕು. ಟೋಟಲ್ ಲೀವ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ, ಕ್ವಶನಲ್ಲಿ ಕೊಟ್ಟಿದ್ದಾರೆ ನೋಡಿ, ಅವರ ಕಂಪ್ನಿಯಲ್ಲಿ ವರ್ಷಕ್ಕೆ 1.5 ತಿಂಗಳು ರಜೆ ಅಂತೆ. 45 ದಿನ ಅಂತಂದರೆ 1.5 ತಿಂಗಳು, ತಿಂಗಳಿಗೆ 30 ದಿನ ಪ್ಲಸ್ 15 ದಿನ ಎಕ್ಸ್ಟ್ರಾ ಅಂದರೆ 1.5 ತಿಂಗಳು ರಜೆ ಕೊಡ್ತಿದ್ದಾರೆ ಅಂತ ನಾವು ಅದನ್ನು ಕನ್ಸಿಡರ್ ಮಾಡಲಿಕ್ಕಿಲ್ಲ. ಆ್ಯಸ್ ಪರ್ 80 ರೂಲ್ 1 ವರ್ಷಕ್ಕೆ 1 ತಿಂಗಳು ರಜೆ. 10 ವರ್ಷ ವರ್ಕ್ ಮಾಡಿದ್ರೆ 10 ತಿಂಗಳು, 15 ವರ್ಷ ವರ್ಕ್ ಮಾಡಿದ್ರೆ 15 ತಿಂಗಳು, 24 ವರ್ಷ ವರ್ಕ್ ಮಾಡ್ತಿದ್ದಾರೆ, 24 ತಿಂಗಳು ರಜೆ ಸಿಗುತ್ತೆ ಅವರಿಗೆ. 24 months. ನಾವಿಲ್ಲಿ ಇಯರನ್ನು ಮಾತ್ರ ಕನ್ಸಿಡರ್ ಮಾಡಬೇಕು, ಮಂತನ್ನು ಇಗ್ನೋರ್ ಮಾಡಬೇಕು. 10 months, 24 ವರ್ಷ 10 ತಿಂಗಳು ಕೆಲಸ ಮಾಡಿದರೆ ಈ ಮಂತನ್ನು ಇಗ್ನೋರ್ ಮಾಡಬೇಕು, ಇಯರ್ ಮಾತ್ರ. 24 ವರ್ಷಕ್ಕೆ 24 ತಿಂಗಳು ರಜೆ. ಲೀವ್ ಅವೈಲ್ಡ್ ಅಂತಂದರೆ ಎಷ್ಟು ತಿಂಗಳು ರಜೆನ ಯೂಸ್ ಮಾಡಿದ್ದಾರೆ. 24 ತಿಂಗಳು ರಜೆ ಇತ್ತು. ಕ್ವಶನಲ್ಲಿ ಲೀವ್ ಅವೈಲ್ಡ್ ಅಂತ ಕೊಟ್ಟಿದ್ದಾರೆ ನೋಡಿ. ಲೀವ್ ಹಿ ಹ್ಯಾಡ್ ಅವೈಲ್ಡ್ 10 months ಲೀವ್ ಅಂದರೆ 10 ತಿಂಗಳು ರಜೆ ಹಾಕಿದ್ದಾರೆ ಅಂತ ಅರ್ಥ. 24 ತಿಂಗಳು ರಜೆ ಇತ್ತು, ಇವ್ರು ಯೂಸ್ ಮಾಡಿರೋದು ಎಷ್ಟು? 10 ತಿಂಗಳು. ಹಾಗಾದರೆ ಎಷ್ಟು ತಿಂಗಳು ಕೆಲಸ ಮಾಡಿದ್ದಾರೆ? 14 ತಿಂಗಳು ಕೆಲಸ ಮಾಡಿದ್ದಾರೆ. ನಾವು 14 ತಿಂಗಳಿಗೆ ಈಗ ದುಡ್ಡು ಕೊಡಬೇಕು. ಬಟ್ ಆ 14ರಲ್ಲಿ ಎಷ್ಟು ತಿಂಗಳು ದುಡ್ಡು ತೊಗೊಂಡಾಗಿದೆ? ಲೀವ್ ಎನ್ ಕ್ಯಾಶ್ ಆಲ್ರೆಡಿ ಎಷ್ಟು ತಿಂಗಳಿಂದ ಎನ್ ಕ್ಯಾಶ್ ಮಾಡ್ಕೊಂಡಿದ್ದಾರೆ? 6 months ಎನ್ ಕ್ಯಾಶ್ ಮಾಡ್ಕೊಂಡಿದ್ದಾರೆ. ಹಾಗಾದರೆ 14ರಲ್ಲಿ 6 ಹೋದರೆ ಉಳಿಯೋದು ಎಷ್ಟು? 14ರಲ್ಲಿ 6 ಹೋದರೆ 8 ತಿಂಗಳಿಗೆ ನಾವೀಗ ಸಂಬಳ ಕೊಡಬೇಕು. ಹೇಗೆ ಬಂತು 8 months? 24 - 10 - 6 8 ಬರುತ್ತೆ. ಸ್ಯಾಲ್ರಿ ಎಷ್ಟು ಅಂತಂದರೆ ಆವ್ರೇಜ್ ಸ್ಯಾಲ್ರಿ ಏನು ಬರ್ಕೊಂಡಿದ್ರು ಅದೇ ಅಮೌಂಟ್, 11,000 ಇಂಟು 8. 11,000 ಇಂಟು 8 ಮಾಡಿದಾಗ 88,000 ಬಂತು. ಈ 4ರಲ್ಲಿ ಲೀಸ್ಟ್ ಇರೋದನ್ನು ಔಟರ್ ಕಾಲಮಿಗೆ ಬರೀಬೇಕು. ಈ 4ರಲ್ಲಿ ಲೀಸ್ಟ್ ಇರೋದು ಯಾವುದು? 88,000 ಲೀಸ್ಟು. 88,000ನ ಔಟರ್ ಕಾಲಮಿಗೆ ಬರೀಬೇಕು. ಔಟರ್ ಕಾಲಮಿಗೆ ಬರೆದು 2,20,000ಇಂದ ಲೆಸ್ ಮಾಡಿದ್ರೆ ಆಯಿತು. ಬರೋವಂಥ ಆನ್ಸರ್ 1,32,000. ಕ್ವಶನಲ್ಲಿ ಕಂಪ್ಯೂಟ್ ದ ಟ್ಯಾಕ್ಸಬಲ್ ಲೀವ್ ಸ್ಯಾಲ್ರಿ ಅಂತ ಕೇಳಿದ್ರು. ಟ್ಯಾಕ್ಸಬಲ್ ಲೀವ್ ಸ್ಯಾಲ್ರಿ 1,32,000. ಸಿಂಪಲ್ ಪ್ರಾಬ್ಲಮ್. ಟೋಟಲ್ ಲೀವಲ್ಲಿ ಲೀವ್ ಅವೈಲ್ಡ್ ಮತ್ತು ಲೀವ್ ಎನ್ಕ್ಯಾಶ್ಡನ್ನು ಲೆಸ್ ಮಾಡಿದಾಗ ಲೀವ್ ಸ್ಯಾಲ್ರಿ ಆ್ಯಸ್ ಪರ್ 80 ರೂಲ್ ಸಿಗುತ್ತೆ. ನೆನ್ಪಿಟ್ಕೊಳ್ಳಿ, ಕೆಲವೊಂದು ಪ್ರಾಬ್ಲಮ್ನಲ್ಲಿ ಸರ್ವಿಸ್ ಪೀರಿಯಡ್ ಕೊಟ್ಟಿರಲ್ಲ, ಎಷ್ಟು ವರ್ಷ ವರ್ಕ್ ಮಾಡಿದ್ದಾರೆ ಅಂತ. ಕೆಲಸಕ್ಕೆ ಯಾವಾಗ ಜಾಯ್ನ್ ಆಗಿದ್ದಾರೆ, ಯಾವಾಗ ರಿಟೈರ್ಮೆಂಟ್ ಆಗಿದ್ದಾರೆ ಅಂತ ಕೊಟ್ಟಿರ್ತಾರೆ. ನೀವು ಆವಾಗ ನೀವೇ ಫೈಂಡ್ ಔಟ್ ಮಾಡ್ಕೊಳ್ಬೇಕು, ಎಷ್ಟು ವರ್ಷ ವರ್ಕ್ ಮಾಡ್ದಂಗೆ ಆಯಿತು ಅಂತ ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಹೇಗೆ ಅಂತಂದರೆ, ರಿಟೈರ್ಮೆಂಟ್ ಡೇಟನ್ನು ಫಸ್ಟ್ ಬರ್ಕೊಳ್ಳೋದು, ಕೆಲಸಕ್ಕೆ ಸರ್ವಿಸಿಗೆ ಸೇರಿದ ಡೇಟನ್ನು ನೆಕ್ಸ್ಟ್ ಬರ್ಕೊಳ್ಳೋದು. ಕಳೆದ್ರೆ ಆಯಿತು. ಇಯರಿಂದ ಇಯರನ್ನು ಕಳೆದ್ರೆ ನಿಮಗೆ ಎಷ್ಟು ವರ್ಷ ಅನ್ನೋದು ಗೊತ್ತಾಗುತ್ತೆ. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.